ಈ ಫಿಶ್ ನೋಡಿ ತುಂಬ ಚೆನ್ನಾಗಿದೆ. ಒಂದು 3 ಫಿಶನ್ನು ತಗೊಬಂದಿದ್ವಿ. ಇದು ಸ್ವಲ್ಪ ಕಟ್ ಮಾಡೋದು ಕಷ್ಟ, ಯಾಕಂದರೆ ಇದು ಸ್ಲಿಪ್ ಆಗಿಬಿಡುತ್ತೆ, ಜಾರಿ ಜಾರಿ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ ನಾನು ಅದಕ್ಕೆ ಬೂದಿ ಯೂಸ್ ಮಾಡ್ತಾ ಇದ್ದೀನಿ. ಊರ ಕಡೆ ಎಲ್ಲ ಇರುತ್ತಲ್ಲ ಬೂದಿ, ಕಟ್ಟಿಗೆ ಒಲೆ ಯೂಸ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಬೂದಿ ಯಾರು ಸಿಗುತ್ತೆ, ಬೂದಿ ಹಚ್ಕೊಂಡು ಕೈಗೆಲ್ಲ ಫುಲ್ ಹಚ್ಕೊಂಡು ಫಿಶನ್ನ ಇಟ್ಕೊಂಡ್ರೆ ಫಿಶ್ ಜಾರಿ ಹೋಗಲ್ಲ. ಇಲ್ಲೇ ಹೋದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಹಚ್ಕೊಂಡು ನಾವು ಕ್ಲೀನ್ ಮಾಡ್ತೀವಿ. ಅದಕ್ಕೆ ಇದನ್ನು ನಾವು ಈ ಫಿಶನ್ನೆಲ್ಲ ತಗೊಳ್ಳುವಾಗ ನಾವು ಹೊರಗಡೆನೇ ಕಟ್ ಬಂದುಬಿಡ್ತೀವಿ, ಮನೇಲಿ ಕಟ್ ಮಾಡಿ ಕಷ್ಟ ಆಗುತ್ತೆ ಅಂತ. ಕೆಲವೊಂದು ಸಲ ಕಟ್ ಮಾಡ್ಕೊಳ್ಳೋದು ತುಂಬ ರಶ್ ಇದ್ದವಾಗ ಆಗದೆ ಇದ್ದಾಗ ನಾವು ಈ ಥರ ಮಾಡಿ ಕಟ್ ಮಾಡ್ತೀವಿ. ಬೂದಿ ಹಚ್ಕೊಂಡ್ರೆ ಜಾರಲ್ಲ, ತುಂಬ ಚೆನ್ನಾಗಿ ಹಿಡ್ಕೋಬೋದು. ಸ್ವಲ್ಪ ಹರಿತಾ ಇದ್ದ ಕತ್ರಿನೋ ಚಾಕುನೋ ಅಥವಾ ಈ ಥರ ಈಲಿಗೆ ಮನೆ ಇದ್ದರೆ ಈಸಿಯಾಗಿ ಆಗುತ್ತೆ, ಇಲ್ಲದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ ಈ ಥರ ನೀಟಾಗಿ ತಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಸಾಂಬಾರು ಮಾಡಲ್ಲ, ಫ್ರೈ ಮಾಡ್ತೀನಿ. ಫಸ್ಟ್ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಫ್ರೈ ಮಸಾಲೆ ಎಲ್ಲ ಹಾಕಿ ಇದು ಮಾಡಿದೆ. ಫ್ರೈ ಮಸಾಲೆ ಏನೂ ಇಲ್ಲ, ಇದಕ್ಕೆ ಅರಿಶಿನ, ಖಾರದ ಪುಡಿ, ಹುಣಸೆ ಹಣ್ಣಿನ ರಸ ಮತ್ತು ಉಪ್ಪು, ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ. ಈ ಥರ ರವೆ ಹಚ್ಬಿಟ್ಟು ನಾವು ಒಲೆಯಲ್ಲಿ ಮಾಡ್ತೀವಿ. ಅಂದರೆ ಸ್ವಲ್ಪ ಸಣ್ಣ ಉರಿಲಿ ಬೇಯಿಸಿದ್ರೆ ಚೆನ್ನಾಗಾಗತ್ತೆ.